नमस्कार, मैं हूं शालिनी और आप देख रहे हैं ईश्वर इंडियन न्यूज। आइए बढ़ते हैं आज की बड़ी खबर की ओर। राज्य सरकार ने 50 से अधिक आवश्यक वस्तुओं के दाम बढ़ाए। बीवाई विजेंद्र बीदर भाजपा के प्रदेश अध्यक्ष बी ने कहा कि सिद्धारमैया सरकार के सत्ता में आने के बाद से 50 से अधिक आवश्यक वस्तुओं के दामों में वृद्धि हुई है। वाई विजेंद्र ने शिकायत की है। उन्होंने आज शहर के अंबेडकर सर्किल पर आयोजित भाजपा की जनाक्रोश यात्रा कार्यक्रम में यह बात कही। सिद्धारमैया सरकार ने आवश्यक वस्तुओं की कीमतें बढ़ा दी हैं। हाल ही में उन्होंने बजट पेश किया और इस पर संदेह हो रहा है कि यह बजट पाकिस्तान का है या कर्नाटक का। इसी प्रकार लगभग 38,000 रुपए, इससे अधिक धन, लेकिन उन्होंने उन पैसों का दुरुपयोग किया है। उन्होंने कहा कि इसलिए भारतीय जनता पार्टी इन 3 कारणों से जन आक्रोश आंदोलन चला रही है। जब कर्नाटक में येदियुरप्पा सत्ता में थे तो विकास के मामले में कर्नाटक पूरे देश में 46 के बाद दूसरे स्थान पर था, लेकिन सिद्धारमैया के सत्ता में आने के बाद से कर्नाटक भ्रष्टाचार से प्रभावित होने वाला देश का पहला राज्य बन गया है। बजट में सरकारी नौकरियों में मुसलमानों के लिए 4% आरक्षण की घोषणा की गई है। गरीब मुस्लिम लड़कियों की शादी के लिए 50,000 रुपए, मुस्लिम छात्र उच्च शिक्षा के लिए विदेश जाएं तो 30 लाख रुपए। उन्होंने पूछा कि क्या हिंदुओं में गरीब छात्र और गरीब लड़कियां हैं, और क्या सिद्धारमैया कर्नाटक के मुख्यमंत्री हैं या केवल मुसलमानों के मुख्यमंत्री हैं। भाजपा मुस्लिम विरोधी पार्टी नहीं है, लेकिन देशद्रोहियों को बर्दाश्त नहीं किया जाएगा। उन्होंने कहा कि नरेंद्र मोदी ने 3 तलाक को खत्म करके मुस्लिम बेटियों को सम्मान देने का बड़ा काम किया है। वे विधान परिषद में विपक्ष के नेता चलवदी नारायण स्वामी ने बात रखी। इस अवसर पर विधान परिषद सदस्य एन रवि कुमार, एमजी मूले, शशिल नमोशी, विधायक सिद्धू पाटिल, डॉक्टर शैलेंद्र बेलदिले, प्रभु चौहान, शरणु सालागर, भाजपा जिला अध्यक्ष सोमनाथ पाटिल, पूर्व सांसद भगवंत खुबा, रघुनाथ राव मलकापुरे, ईश्वर सिंह ठाकुर और बाबू वली सहित अन्य लोग मौजूद थे। गुंडू सर फोन कहीं तेरे कहीं तेरे शिवाजी महाराज ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ಗುಂಡಪ್ಪ ವಕೀಲರು ಕೂಡ
ಬಂಧುಗಳೇ, ಬಂಧು ಭಗಿನಿಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ಬೆಲೆ ಏರಿಕೆ ವಿರೋಧಿಸಿ ನಮ್ಮ ಜಿಲ್ಲೆಯಲ್ಲಿ ನಡೆದಂತಹ ಸಚಿನ್ ಪಾಂಡ್ರೆ ಆತ್ಮಹತ್ಯೆ ಕೇಸ್, ಆ ಆತ್ಮಹತ್ಯೆ ಕೇಸ್ನಲ್ಲಿ ಈಗಿನ ಪೊಲೀಸ್ ಇಲಾಖೆ ನಡೆದುಕೊಂಡ ರೀತಿ, ಆ ಹೆಣ್ಮಕ್ಕಳನ್ನು ಇಡೀ ರಾತ್ರಿ ಒಂದು ಠಾಣೆಯಿಂದ ಇನ್ನೊಂದು ಠಾಣೆಗೆ ಅಲ್ಲಾಡಿಸಿದ್ದು. ಆದ್ರೆ ಪ್ರತಿಪಕ್ಷ ಬೀದರ್ನಲ್ಲಿಯೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವರ ಸಾಕ್ಷಾತ್ನಲ್ಲಿ ಒಂದು ಮರಳು ಮಾಫಿಯಾ ನಡೀತಾ ಇದೆ. 2,000 ಕೋಟಿ ರೂಪಾಯಿ ಮರಳು ಮಾಫಿಯಾ ಭಾರತೀಯ ತಾಲೂಕಿನ ಒಂದು ರಾಜ್ಯದ ಹಾಗೂ ಹುಣಸೂರು ತಾಲೂಕಿನ ಜಾಮಕಳ್ಳಿ ಎನ್ನುವಂತಹ 2 ಗ್ರಾಮಗಳ ಮಟ್ಟದಲ್ಲಿ 2,000 ಕೋಟಿ ರೂಪಾಯಿಯ ಮರಳು ಮಾಫಿಯಾ ನಡೀತಾ ಇದೆ. ಇವತ್ತು ಸಮುದ್ರದಲ್ಲಿ ತೆಗೆಯುವಂತಹ ಮರಳು ತೆಗೆಯುವಂತಹ ಬೋಟ್ಗಳನ್ನು ತಂದು ಪ್ರತಿ ಸಾವಿರಾರು ಲಾರಿ ಮರಳನ್ನು ಇವತ್ತ ಪಕ್ಕದ ಲಾತೂರು ಮತ್ತು ಪಕ್ಕದ ಉಸ್ಮಾನಾಬಾದ್ ಜಿಲ್ಲೆಯ ಮರಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ನಾವು ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಫೋಟೋ ಸಮೇತ ಸಾಕ್ಷಿ ಸಮೇತ ಮರಳು ಮಾಫಿಯಾ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆದರೆ ಇನ್ನೂವರೆಗೆ ಯಾರು ಕ್ರಮ ಕೈಗೊಂಡಿಲ್ಲ. ಮೀಸಲಾತಿಯನ್ನು ಕೊಟ್ಟಿರೋದು ನಿಮ್ಮ ಅಧಿಕಾರಕ್ಕೆ ಬನ್ನಿ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಡಜನರನ್ನು ನೋಡ್ರಿ, ಅವರಿಗೆ ಸವಲತ್ತುಗಳನ್ನು ಮುಟ್ಟಿಸಿ. ಇಲ್ಲ, ಸವಲತ್ತು ಯಾರಿಗೂ ಬೇಡ, ನನ್ನ ಕುಟುಂಬಕ್ಕೆ ಕೊಡಿ, ಅದು ಬಂತ ನನಗೆ ಕೊಡಿ, ಇದು ಬಂತ ನನಗೆ ಕೊಡಿ. ಆದ್ರೆ ದಲಿತರ ಉದ್ಧಾರ ಯಾವಾಗ? ಬಾಬಾ ಸಾಹೇಬರು ಅಲ್ಲಿ ನಿಂತಿದ್ದಾರೆ ನೋಡಿ. ನಾನು ಹೇಳ್ತೇನೆ, ಆ ಬಾಬಾ ಸಾಹೇಬರ ಮುಂದೆ ಶಪಥ ಮಾಡಿ ಹೇಳ್ತೇನೆ, ಇವತ್ತು ಈ ಕಾಂಗ್ರೆಸ್ ಎಷ್ಟು ಡೇಂಜರು. ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು, ಶಾಸಕರು ಇನ್ನೂ ಡೇಂಜರ್. ಅವರಿಂದ ದಲಿತರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಾವು ಅರ್ಥ ಮಾಡಿಕೊಳ್ಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತೇನಾದರೂ ಈ ದೇಶದಲ್ಲಿ ಗೌರವ ಕೊಟ್ಟಿದ್ರೆ ಅದು ಮಾನ್ಯ ಮೋದಿಜಿಯವರು ಕೊಟ್ಟಿರ್ತಕ್ಕಂಥದ್ದು. ಅವರ ಪಂಚಕ್ಷೇತ್ರಗಳನ್ನು ಇವತ್ತು ವಿರುದ್ಧ ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಮಾಡಿದ್ದಾರೆ, ಅದು ಮೋದಿಜಿಯವರು ಕೊಟ್ಟಿರ್ತಕ್ಕಂಥದ್ದು. ನಮಸ್ತೆ ಅವರೇ, ಉಳಿದಂತ ವೇದಿಕೆ ಮೇಲೆ ಕುಂತ ಎಲ್ಲ ನಾಯಕರೇ, ಎಲ್ಲ ಪದಾಧಿಕಾರಿಗಳೇ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿರುವ ನನ್ನ ಹೆಚ್ಚಿನ ಕಾರ್ಯಕರ್ತ ಬಂಧು ಭಗಿನಿಯರೇ, ಸಮಯದ ಅಭಾವ ಇದೆ. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಬೇಕು, ಇನ್ನಿತರ ಕೆಲವು ನಾಯಕರು ಮಾತಾಡಬೇಕು. ಇಲ್ಲಿನ ಕಾಂಗ್ರೆಸ್ ಈ ಒಂದು ಜನಾಕ್ರೋಶ ಯಾತ್ರೆ, ಇವತ್ತು ಯಾತ್ರೆಗೆ ಅದರ್ಪೂರ್ವ ಬೆಂಬಲ ದೊರಕಿತ್ತು. ಬಹಳ ಹೆಚ್ಚಿನ ಸಂಖ್ಯೆ ತಾವೆಲ್ಲ ಬಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಯಾತ್ರೆಯ ಪಾದಯಾತ್ರೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಈಗಿದಂತ ಜನ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಹಿಂದುಳಿದ ವರ್ಗದ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಈ ಸರ್ಕಾರವನ್ನು ಕಿತ್ತೊಗೆಯುವ ಶಪಥವನ್ನು ನಮ್ಮ ರಾಜ್ಯಾಧ್ಯಕ್ಷರು, ಅವರ ತಂಡ, ಇಡೀ ಎಲ್ಲ ನಮ್ಮ ರಾಜ್ಯದ ನಾಯಕರು ಇವತ್ತು 15ನೇ ಜಿಲ್ಲೆಗೆ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಪಾದಾರ್ಪಣೆ ಆಗಿದೆ. ಇನ್ನು 3ನೇ ಹಂತದಲ್ಲಿ ಇನ್ನು 15 ಜಿಲ್ಲೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವ ಹೋಗಿದೆ. ಎಲ್ಲಿ ಹೋದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಮೇಲು ಉದ್ದೇಶ ಯಾತ್ರೆ ಅಂದ್ರೆ ರಾಜ್ಯದಲ್ಲಿ 22 ತಿಂಗಳಿಂದ ದುಷ್ಟ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ದಂತ ದುಷ್ಟ ಸರ್ಕಾರ ಒಂದು ಪಿನ್ ಹಿಡ್ಕೊಂಡು ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ತನಕ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪೂಜೆಯನ್ನು ಸಲ್ಲಿಸಿ ನಮ್ಮ ಜನಾಕ್ರೋಶ ಯಾತ್ರೆಗೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನು ನೀಡಿದರು. ಸಾಕಷ್ಟು ಜನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು, ಏನು ಈಗ ನೀವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ. ಅನ್ನೋದು ಕೇಳಿದೆ. ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಇಂದು ಹೋರಾಟಕ್ಕೆ 3 ಕಾರಣಗಳಿವೆ. ಮೊದಲನೇದಾಗಿ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 50 ಹೆಚ್ಚು ಜನಸಾಮಾನ್ಯರು ಬಳಸತಕ್ಕಂಥ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ.
ಬಜೆಟ್ ನನಗೆಲ್ಲೋ ಅನ್ನಿಸ್ತಾ ಇತ್ತು. ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಶಾಸಕರು ಇದು ಪಾಕಿಸ್ತಾನದಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಅಂತ ಹೇಳಿ ಅನುಮಾನ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಮೂರನೇ ಕಾರಣ, ಮಾತುಕತೆ ಕಾಂಗ್ರೆಸ್ ದಲಿತರ ಬಗ್ಗೆ ಮಾತನಾಡ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ. ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಯಾರು ದಲಿತರ ಚಾಂಪಿಯನ್ ಅಂತ ಹೇಳಿ ತಮ್ಮ ಬೆನ್ನನ್ನು ಕಟ್ಟಿಕೊಳ್ತಾರೆ ಅಂತ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ 20 ತಿಂಗಳಲ್ಲಿ 38,500 ಕೋಟಿ ಯಾವ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಮೀಸಲಿಡಬೇಕಾಗಿತ್ತು ಆ ಹಣವನ್ನು ಅವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ. 3 ಕಾರಣಗಳು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಆಡಳಿತ ಪಕ್ಷದ ಜವಾಬ್ದಾರಿಯನ್ನು ಮರೆತಾಗ, ಆಡಳಿತ ಪಕ್ಷದ ಚುಕ್ಕಾಣಿ ಇರ್ತಕ್ಕಂಥ ಅಧಿಕಾರದ ಚುಕ್ಕಾಣಿ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತಾಗ ಆ ಜವಾಬ್ದಾರಿಯನ್ನು ನೆನಪು ಮಾಡ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ. ನಾನು ಬೀದರ್, ಗುಲ್ಬರ್ಗದಲ್ಲಿ, ಬಿಜಾಪುರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮಾತನ್ನ ಹೇಳಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷ ಇದ್ದೀರಿ ಅಂತೇಳಿ ದಾಖಲೆ ನಿರ್ಮಾಣ ಮಾಡೋದಲ್ಲ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷ ಕುರ್ಚಿನಲ್ಲಿ ಕೂತಿದ್ರೆ ಅನ್ನೋದು ಮುಖ್ಯ ಅಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಕಣ್ಣೀರಿರ್ತಕ್ಕಂಥ ಕೆಲಸ ಮಾಡಿದ್ದೀರಾ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರಿರ್ತಕ್ಕಂಥ ಕೆಲಸ ಮಾಡಿದ್ದೀರಾ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೋವಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಮಾಡಿದ್ದೀರಾ. ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಕರ್ನಾಟಕ ರಾಜ್ಯ ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿತ್ತು. ತಮ್ಮ ನೆನಪಿರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕಾಲದಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿತ್ತು ರಾಜ್ಯ ಅಭಿವೃದ್ಧಿ ವಿಚಾರದಲ್ಲಿ. ಅದು ಅದೇ ಕರ್ನಾಟಕ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಕೇವಲ 20 ತಿಂಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದೇಶದ ನಂಬರ್ 1 ಸ್ಥಾನದಲ್ಲಿದೆ. ನಂಬರ್ 1 ಸ್ಥಾನದಲ್ಲಿ ಯಾವುದಕ್ಕೆ? ಅಭಿವೃದ್ಧಿಯ ವಿಚಾರದಲ್ಲ, ಅಭಿವೃದ್ಧಿಯ ವಿಚಾರದಲ್ಲ, ಭ್ರಷ್ಟಾಚಾರದಲ್ಲಿ ಈ ದೇಶದಲ್ಲಿ ನಂಬರ್ 1 ಸ್ಥಾನವನ್ನು ಗಳಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ. ಇವತ್ತು ಭ್ರಷ್ಟಾಚಾರದ ನಂಬರ್ 1 ಸ್ಥಾನ. ಸಿದ್ದರಾಮಯ್ಯನವರೇ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜೇಂದ್ರ ಮಾತನ್ನ ಹೇಳ್ತಾ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿಯವರು ಈ ಸರ್ಟಿಫಿಕೇಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಹೇಳಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದ ನಂಬರ್ 1 ಸ್ಥಾನ ಅಂತೇಳಿ ಸ್ವತಃ ಅವರು ಸಲಹೆಗಾರ ಹೇಳಿದ್ದಾರೆ. ನಾನು ಹೇಳ್ತಾರೆ ಮಾತನ್ನ ಎಲ್ಲಂತೂ ಸಿದ್ದರಾಮಯ್ಯನವರೇ, ಬಡವರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ, ರೈತರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹಿಂದುಳಿದ ವರ್ಗ ಪರವಾಗಿರ್ತಕ್ಕಂಥ ಕಾಳಜಿ ಎಲ್ಲೋ ನಿಮ್ದು. ಏನ್ ಹೇಳಿದ್ರು ಮಂಡ್ಯ ಬಜೆಟ್ ನಲ್ಲಿ? ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಶನ್. ಬಡ ಹೆಣ್ಣು ಮಕ್ಕಳು ಮುಸಲ್ಮಾನರು ಮದುವೆ ಆಗ್ತಾರೆ ಅಂತ ಹೇಳಿದ್ರೆ 50,000 ರೂಪಾಯಿ. ಮುಸಲ್ಮಾನರು ವಿದ್ಯಾರ್ಥಿನಿಯರು ಹೊರದೇಶಕ್ಕೆ ಹೋಗ್ತಾರೆ ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ನಾವು ಯಾಕೆ ಸಿದ್ದರಾಮಯ್ಯನವರೇ, ಇವತ್ತು ಹಿಂದೂಗಳಲ್ಲಿತ್ತು ಬಡ ವಿದ್ಯಾರ್ಥಿಗಳಿಲ್ವ? ಹಾಗಾದ್ರೆ ಹಿಂದೂಗಳಲ್ಲಿತ್ತು ಬಡ ವಿದ್ಯಾರ್ಥಿಗಳಿಲ್ವ? ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು ಅನ್ನುವ ಕನಸನ್ನು ಇವತ್ತು ಹಿಂದೂಗಳಿಲ್ವ? ಹಾಗಾದ್ರೆ ಹಿಂದೂಗಳಲ್ಲಿತ್ತು ಬಡ ಹೆಣ್ಮಕ್ಳು ಇಲ್ವ? ಹಾಗಾದ್ರೆ ಅವರ ಮದುವೆಗೋಸ್ಕರ ಯಾಕೆ ಹಣ ಸಹಾಯ ಕೊಡೋದಿಲ್ಲ? ಇವತ್ತು ಶಾದಿ ಭಾಗ್ಯ ಅಂತೇಳಿ ಹೊರಟ್ರಿ, शादी भाग्य प्रारंभ ಮಾಡಿದಂತ ಸಿದ್ದರಾಮಯ್ಯನವರು। अब तक के लिए बस इतना ही, फिर होगी आपसे मुलाकात। तब तक के लिए नमस्कार और देखते रहिए ईश्वर इंडियन न्यूज।